Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 2ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಪಾಠ 5 ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ. ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಪಾಠ ಪೂರ್ವ ಚಟುವಟಿಕೆ. ಈ ಚಿತ್ರದಲ್ಲಿರುವ ವಸ್ತುಗಳನ್ನು ಗುರುತಿಸಿ ಅವುಗಳ ಹೆಸರುಗಳನ್ನು ಕೆಳಗೆ ನೀಡಿರುವ ಖಾಲಿ ಸ್ಥಳಗಳಲ್ಲಿ ಬರೆಯಿರಿ. ಇವುಗಳ ಉಪಯೋಗಗಳನ್ನು ಸ್ನೇಹಿತರೊಡನೆ ಚರ್ಚಿಸಿ. ಚೆಂಡು, ಕುರ್ಚಿ, ಪುಸ್ತಕ, ಗಡಿಯಾರ, ಲೋಟ, ಪೆನ್, ಬಕೆಟ್, ಛತ್ರಿ. ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು. ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ. ಮರಿಗಳ ಚಿಲಿಪಿಲಿ ಹಾಡಿತ್ತು. ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಮರವೊಂದಾದರೂ ಉಪಕಾರವು ಹಿರಿಮೆಯ ತೋರಿತ್ತು. ಶುದ್ಧ ಗಾಳಿ ಮಳೆ ನಂದನವೇ ಇಳೆ. ಹೂ ಹಸಿರಿನ ತಾಕತ್ತು. ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು. ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದಿ. ಹಳ್ಳಿ, ಪಕ್ಷಿಗಳು, ಪರಿಮಳ, ಶುದ್ಧ. ದಾರಿ, ಚಿಲಿಪಿಲಿ, ಜನ, ಗಾಳಿ. ಮಾವಿನ ಮರ, ಮರಿಗಳು, ಉಪಕಾರ, ಹಸಿರು. ಕೊಂಬೆ, ಎಲೆಗಳು, ನೂರು, ಉಸಿರು. ತನ್ನೆಳಲು, ನೀರು, ಹಿರಿಮೆ, ಹೊತ್ತು. ಓದಿ ತಿಳಿಯಿರಿ. ಬದಿ, ಬದಿ ಅಂದರೆ ಪಕ್ಕ. ತನ್ನೆಳಲು, ತಂಪಾದ ನೆರಳು. ಕಮ್ಮಿನ, ಸುಗಂಧ. ಪರಿಮಳ, ಸುವಾಸನೆ. ಉಸಿರು, ಪ್ರಾಣ. ದೇಹದ ಒಳಕ್ಕೆ ತೆಗೆದುಕೊಳ್ಳುವ ಹಾಗೂ ಹೊರಗೆ ಬಿಡುವ ಗಾಳಿ. ಇಳೆ, ಭೂಮಿ. ಅಭ್ಯಾಸ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಹೇಳಿ. ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಉತ್ತರ: ಹಳ್ಳಿಯ ದಾರಿಯ ಬದಿಯಲ್ಲಿ ಮಾವಿನ ಮರವಿತ್ತು. ಪ್ರಶ್ನೆ 2: ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಉತ್ತರ: ಹಕ್ಕಿಗಳು ಗೂಡನ್ನು ಕೊಂಬೆಗಳಲ್ಲಿ ಕಟ್ಟಿದ್ದವು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು? ಉತ್ತರ: ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು. 4. ಯಾವುದು ಜನರ ಮನವನ್ನು ಸೆಳೆದಿತ್ತು? ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ. ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು. ಬಾಯಲ್ಲಿ ನೀರನ್ನು ತಂದಿತ್ತು. ಮರವೊಂದಾದರೂ ಉಪಕಾರವು ನೂರು. ಶುದ್ಧ ಗಾಳಿ ಮಳೆ ನಂದನವೇ ಇಳೆ. ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ. ಮರವಿತ್ತು, ಹರಡಿತ್ತು. ಹಾಡಿತ್ತು, ತಂದಿತ್ತು. ಸೆಳೆದಿತ್ತು, ತೋರಿತ್ತು. ತಾಕತ್ತು, ಹೊತ್ತು.